fruits are very good for health. They give us immunity. ವಾವ್, ಈ ಕಾರ್ಟೂನ್ ಎಷ್ಟು ಚೆನ್ನಾಗಿದೆ. ನಾನಂತೂ ಮೊಬೈಲ್ ನೋಡ್ಕೊಂಡೇ ಇದ್ಬಿಡ್ತೀನಿ. ಕಾರ್ಟೂನ್ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನೋಡು. ಓದೋದು ಯಾರು ಓದ್ತಾರೆ? ಈ ಚಿಂಕು ಥರ ಯಾರು ಓದ್ಕೊಂಡು ಕುತ್ಕೊಂಡಿರ್ತಾರೆ? ಸಬ್ಜೆಕ್ಟ್ಸ್ ಭಾಳ ಬೋರಿಂಗ್ ಇರುತ್ತೆ. ನಾನು ಮೊಬೈಲ್ ನೋಡ್ತೀನಿ, ಓದೋದಿಲ್ಲ. ಚಿಂಕು, ಏನು ಮಾಡ್ತಿದ್ಯಾ ಕಂದ? ಅಮ್ಮ, ಎಕ್ಸಾಮ್ಸ್ಗೆ ಓದ್ಕೊಂತಾ ಇದ್ದೀನಿ. ಏ ಮಿಂಕು, ಏನು ಮಾಡ್ತಿದ್ಯಾ? 24 ಗಂಟೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿರ್ತೀಯ. ಬುಕ್ ತಗೊಂಡು ಓದ್ಕೊಳಕ್ಕಾಗಲ್ಲ ಚಿಂಕು ಥರ? ಅಮ್ಮ, ನನಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ನಾನು ಓದು ಗೀದು ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡ. ನಾನು ಮೊಬೈಲಲ್ಲಿ ಕಾರ್ಟೂನ್ ನೋಡ್ತಾ ಇದ್ದೀನಿ, ಮೊಬೈಲೇ ನೋಡ್ತೀನಿ. ನಾನು ಓದ್ಕೊಳ್ಳೋದಿಲ್ಲ. ನಂಗೆ ಡಿಸ್ಟರ್ಬ್ ಮಾಡಬೇಡ. ಸುಮ್ಮನೆ ಇಲ್ಲಿಂದ ಹೋಗು. ನೀನು ಹೋಗಲ್ಲ ಅಂದರೆ ನಾನೇ ಎದ್ದೋಗ್ತೀನಿ. ಈ ಮಿಂಕು ಯಾವಾಗಲೂ ಫೋನ್ ಇಟ್ಕೊಂಡು ಕುತ್ಕೊಂಡಿರ್ತಾನೆ. ತಡಿ, ನಿಮ್ಮಪ್ಪ ಬರಲಿ, ಹೇಳಿ ಬುದ್ಧಿ ಕಲಿಸ್ತೀನಿ. ರೀ, ಈ ಮಿಂಕು ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡು ಕುತ್ಕೊಂಡಿರ್ತಾನೆ. ಚಿಂಕು ಆದ್ರೆ ಓದ್ಕೊಂಡು ಕುತ್ಕೊಂಡಿರ್ತಾಳೆ. ಇವನು ನನ್ನ ಮಾತೇ ಕೇಳೋದಿಲ್ಲ. ಸ್ವಲ್ಪ ನೀವಾರು ಹೇಳ್ತೀರಾ? ಅಯ್ಯೋ, ಈ ಮಿಂಕು ಯಾವಾಗಲೂ ಫೋನ್ ಇಟ್ಕೊಂಡು ಕುತ್ಕೊಂಡಿರ್ತಾನೆ. ನಾನು ಹೇಳ್ತೀನಿ ತಡಿ ಅವನಿಗೆ. ಮಿಂಕು, ಮಿಂಕು, ಬಾಯ್ಲಿ. ಏನಪ್ಪ ಕರೆದಿದ್ದು? ಅಮ್ಮ ಹೇಳ್ತಿರೋದು ನಿಜಾನಾ? ನೀನು ಬುಕ್ ಇಟ್ಕೊಂಡು ಓದ್ಕೊಳ್ಳಾರ್ದಂಗೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿದ್ಯಾ ಬೆಳಗ್ಗೆಯಿಂದ? ಹೌದಪ್ಪ, ನನಗೆ ಓದ್ಕೊಳ್ಳೋಕ್ಕಾಗೋದಿಲ್ಲ. ಆ ಸಬ್ಜೆಕ್ಟ್ಸ್ ಎಲ್ಲ ಭಾಳ ಬೋರಿಂಗ್ ಇರುತ್ತೆ. ಮೊಬೈಲಲ್ಲಿ ಕಾರ್ಟೂನ್ಸ್ ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ. ನಾನು ಮೊಬೈಲೇ ನೋಡ್ಕೊಂಡು ಕುತ್ಕೊಂಡೋದು ದಿನ ಎಲ್ಲ. ನನಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ನೀವಿಬ್ಬರು. ನಾನು ಮೊಬೈಲ್ ನೋಡೋಕೆ ಬಿಟ್ಬಿಡಿ. ಸಾವಿತ್ರಿ, ಈ ಮಿಂಕು ನಮ್ಮ ಮಾತೇ ಕೇಳ್ತಾ ಇಲ್ಲ. ಅವ್ರ ಟೀಚರ್ ಹತ್ರನೇ ಮಾತಾಡಿ ನೋಡಬೇಕು. ನೀವೇ ಅಲ್ವಾ ಮಿಂಕು ಅವ್ರ ಪೇರೆಂಟ್ಸು? ಹೌದು ಮೇಡಮ್, ನಾವೇ. ಏನ್ರಿ, ನಿಮ್ಮ ಮಗಳು ಚಿಂಕು ಆದರೆ ಚೆನ್ನಾಗಿ ಓದ್ತಾಳೆ. ನಿಮ್ಮ ಮಿಂಕು ಸ್ಕೋರ್ ತುಂಬ ಕಡಿಮೆ ಇದೆ. ಮನೇಲಿ ನೀವು ಓದಿಸಲ್ವಾ? ಏನು ಮಾಡಲಿ ಮೇಡಮ್, ಅವನು 24 ಗಂಟೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿರ್ತಾನೆ. ಓದ್ಕೊ ಅಂದರೆ ಓದ್ಕೊಳ್ಳೋದೇ ಇಲ್ಲ. ಮೊಬೈಲು ಟಿ ವಿ ಇದೇ ಆಗೋಗ್ಬಿಡತ್ತೆ ನೋಡ್ರಿ. ಅವನ್ನ ಸ್ವಲ್ಪ ಮನೆಯಲ್ಲಿ ಕೂರಿಸ್ಕೊಂಡು ಓದಿಸ್ರಿ. ಮೊಬೈಲ್ ಜಾಸ್ತಿ ತೋರಿಸ್ಬೇಡ್ರಿ, ಕಣ್ಣು ನೋವಾಗತ್ತೆ. ಮೊಬೈಲ್ ಜಾಸ್ತಿ ನೋಡೋದ್ರಿಂದ ಕಣ್ಣು ಹಾಳಾಗತ್ತೆ. ಆಯಿತು ಮೇಡಮ್, ನಾವು ನೋಡ್ಕೊತೀವಿ. ಅಬ್ಬಾ, ನನ್ನ ಕಣ್ಣೇನು ಇಷ್ಟು ಉರಿತಾ ಇದೆಲ್ಲ. ಕಣ್ಣು ತುಂಬ ನೋವ್ತಾ ಇದೆ. ಮೊಬೈಲ್ ಜಾಸ್ತಿ ನೋಡೋದ್ರಿಂದಾನೇ ಕಣ್ಣು ನೋವ್ತಾ ಇದೆಯೋ ಏನೋ. ಮಿಂಕು, ಏನಾಯ್ತು? ಯಾಕೆ ಅಳ್ತಿದ್ಯಾ ಮಿಂಕು? ಏನಾಯ್ತು ನಿನಗೆ? ಅಮ್ಮ, ನನ್ನ ಕಣ್ಣು ತುಂಬ ನೋವ್ತಿದೆ. ಕಣ್ಣು ಉರಿತಾ ಇದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಮೊಬೈಲ್ ಜಾಸ್ತಿ ನೋಡಬೇಡ ಅಂದ್ರೆ ಕೇಳ್ತೀಯ ನನ್ನ ಮಾತು? ಮೊಬೈಲ್ ನೋಡೋದ್ರಿಂದನೇ ಹಿಂಗಾಗಿರೋದು. ಡಾಕ್ಟರ್, ತುಂಬ ಕಣ್ಣು ನೋವ್ತಾ ಇದೆ, ಕಣ್ಣು ಉರಿತಾ ಇದೆ. ಮೊಬೈಲ್ ಜಾಸ್ತಿ ನೋಡ್ತೀಯ ನೀನು? ಹೌದು ಸರ್, ಸ್ವಲ್ಪ ಮೊಬೈಲ್ ನೋಡಿ ನೋಡಿ ಈ ಥರ ಕಣ್ಣು ನೋವು ಮಾಡ್ಕೊಂಬಿಟ್ಟಿದ್ದಾನೆ. ಏನಾದ್ರು ಔಷಧಿ ಕೊಡಿ ಪ್ಲೀಸ್. ಆಯಿತು, ಏನಾಗೋದಿಲ್ಲ. ಐ ಡ್ರಾಪ್ಸ್ ಕೊಡ್ತೀನಿ, ಸರಿ ಹೋಗತ್ತೆ. ಅದನ್ನು 3 ಹೊತ್ತು ಹಾಕೋ, ಕಣ್ಣು ಕಡಿಮೆ ಆಗುತ್ತೆ. ಮೊಬೈಲ್ ಜಾಸ್ತಿ ನೋಡಕ್ಕೆ ಹೋಗ್ಬೇಡ ಇನ್ಮೇಲೆ. ಆಯಿತು ಡಾಕ್ಟರ್. ಮಿಂಕು, ಅದಕ್ಕೆ ಹೇಳಿದ್ದು ಮೊಬೈಲ್ ಜಾಸ್ತಿ ನೋಡ್ಬೇಡ ಅಂತ. ಅಪ್ಪ ಅಮ್ಮನ ಮಾತು ಕೇಳಬೇಕು ನೀನು. ಇನ್ಮೇಲೆ ಕೇಳ್ತೀನಿ ಚಿಂಕು. ಮಿಂಕು, ಇವಾಗ ಹೆಂಗಿದ್ಯಾ? ಕಣ್ಣು ಸರಿ ಹೋಗಿದ್ಯಾ? ಹ್ಞೂ ಅಪ್ಪ, ಪರವಾಗಿಲ್ಲ. ಅಪ್ಪ ಅಮ್ಮ, ಐಮ್ ಸಾರಿ. ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ. ಮೊಬೈಲ್ ಜಾಸ್ತಿ ನೋಡೋದಿಲ್ಲ. ಚಿಂಕು ಥರ ನಾನು ಬುಕ್ ಹಿಡ್ಕೊಂಡು ಓದ್ಕೊತೀನಿ. ಒಳ್ಳೆ ಮಾರ್ಕ್ಸ್ ತಗೊತೀನಿ. ಐಮ್ ಸಾರಿ ಅಮ್ಮ ಅಪ್ಪ. ಸೊ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಜಾಸ್ತಿ ಮೊಬೈಲ್ ನೋಡಿದ್ರೆ ಏನಾಗುತ್ತೆ ಅಂತ? ಕಣ್ಣು ನೋವಾಗತ್ತೆ, ಕಣ್ಣು ಉರಿ ಬರುತ್ತೆ. ಮೊಬೈಲ್ನ ಮಿತಿಯಾಗಿ ನೋಡಬೇಕು. ಜಾಸ್ತಿ ನೋಡಿದ್ರೆ ದುಷ್ಪರಿಣಾಮಗಳು ಜಾಸ್ತಿ.